ಇದೀಗ ಜಾಹೀರಾತಿನ ನಂತರ ಹೆಬ್ರಿ ನ್ಯೂಸ್ ಮುಂದುವರಿಯಲಿದೆ. ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್, ವಿವಿಧ ವಿನ್ಯಾಸದ ಫ್ಯಾನ್ಸಿ ಲೈಟಿಂಗ್ ಮಳಿಗೆ. ಸಂಪರ್ಕಿಸಿ ಲೈಟಿಂಗ್ ಪಾಯಿಂಟ್, SS ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 082582304881, ಮೊಬೈಲ್ 9481752720. ಜಾಹೀರಾತಿನ ನಂತರ ಹೆಬ್ರಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹೆಬ್ರಿಯ ತಾಣದ ಶ್ರೀ ಅರ್ಧನಾರೀಶ್ವರ ದೇವಳದಲ್ಲಿ ಇತ್ತೀಚೆಗೆ ಲಕ್ಷ ಬಿಲ್ವ ಅರ್ಚನೆ ದೇವತಾ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮವನ್ನು ವಿಪ್ರ ಸಮಾಜದ ಬಂಧುಗಳು ಸಾಂಗವಾಗಿ ನೆರವೇರಿಸಿಕೊಟ್ಟರು. ಜಗದೀಶ್ವರ ಶಂಕರ ನಿನ್ನ ನಾಮವೇ ಬೆಳಕಿನ ಕಿರಣ. ಜಗದೀಶ್ವರ ಶಂಕರ ನಿನ್ನ ನಾಮವೇ ಬೆಳಕಿನ ಕಿರಣ. ಬಿಡೆ ಬಿಡೆ ನಾನು ಬಂದರು ಏನೇನು, ಬಿಡೆ ಬಿಡೆ ಬಂದರು ಏನೇನು, ಸ್ವಾಮಿಯ ಶರಣ ಜಗದೀಶ್ವರ ಶಂಕರ ಬೆಳಕಿನ ಕಿರಣ. ಎಲ್ಲ ಪಾಪ ತೊಳೆಯುವ ಮಾತೆ ಗಂಗೆಯನ್ನು ಪಡೆದಿಹೆ ನಿನ್ನಯ ಶಿರದೆ. ಈ ಬಗ್ಗೆ ಮಾಹಿತಿಯನ್ನು ದೇವಳದ ಆಡಳಿತ ಮಂಡಳಿ ಸದಸ್ಯರಾದ ನಿತ್ಯಾನಂದ್ ನಾಯ್ಕ್ ಅವರು ಮಾಧ್ಯಮಕ್ಕೆ ನೀಡಿದರು. ಸುಮಾರು 8 ವರ್ಷಗಳಿಂದ ಲಕ್ಷ ಬಿಲ್ವಾರ್ಚನೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಬಿಲ್ವ ಅಂತ ಹೇಳುವಂಥದ್ದು ಬಹಳ ಒಂದು ಕಷ್ಟ. ಏಕ ಬಿಲ್ವಂ ಶಿವಾರ್ಪಣಂ. ಹಾಗಿರುವಾಗ ಎಲ್ಲ ಕಡೆ ಲಕ್ಷ ತುಳಸಿ ಆಗ್ತಾ ಇದೆ. ಹಾಗೆ ನಮ್ಮ ಶಿವಪಾರ್ವತಿಯರ ಸನ್ನಿಧಾನ ಅರ್ಧನಾರೀಶ್ವರ ಸನ್ನಿಧಿಯಲ್ಲಿ ಲಕ್ಷ ಬಿಲ್ವ ಅರ್ಚನೆ ಮಾಡಬೇಕು ಅಂತ ದೈವಿಕ ಪ್ರೇರಣೆ ಆದಂತೆ ಆ ಪ್ರಕಾರವಾಗಿ ಹಲವಾರು ವರ್ಷಗಳಿಂದ ನಾವೆಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೂ ಹಾಗೆ ಆಡಳಿತ ಮುಕ್ತೇಶ್ವರ ನವೀನ ಬಲ್ಲಾಳರು, ಹಾಗೆ ಇಲ್ಲಿಯ ಒಂದು ನೆಲೆಯಾದ ವಿಜಯಕುಮಾರ್ ಸುಮಾ ಎಂಬವರು ತುಂಬ ಬಹಳ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಬಿಲ್ವ ಸಿಗದೇ ಇದ್ದಾಗ ಬೆಂಗಳೂರಿನಿಂದ ತಿಪ್ಟೂರಿನಿಂದ ಬಿಲ್ವವನ್ನು ತಂದು ಕೊಟ್ಟಿದ್ದಾರೆ. ಈಗ ಸುರೇಶ್ ಅಂತ ಹೇಳುವವರು ಕೂಡ ತಂದು ಕೊಡ್ತಾ ಇದ್ದಾರೆ. ಹಾಗೆ ಇಡೀ ಸಮಸ್ತ ಬಂದ ಎಲ್ಲ ಭಕ್ತಾದಿಗಳಿಗೂ ಅನ್ನದಾನ ಹಾಗೂ ಸುಮಾರು 60 ಜನ ಅರ್ಚಕರನ್ನು ಹಿಡ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಲಕ್ಷ ಬಿಲ್ವಾರ್ಚನೆ ಸಾರ್ವಜನಿಕವಾಗಿ ಆಚರಿಸಿಕೊಂಡು ಬರ್ತಾ. ಖಾಸಗಿ ಬಸ್ನವರು ನಿಗದಿತ ದರಕ್ಕಿಂತ ಹೆಚ್ಚಿನ ದರವನ್ನು ವಸೂಲಿ ಮಾಡುತ್ತಿದ್ದು, ಇದನ್ನು ವಿರೋಧಿಸಿ ಡಿಸೆಂಬರ್ 18ರಂದು ಪ್ರತಿಭಟನೆ ನಡೆಸಲಾಗುವುದು ಎಂಬುದಾಗಿ ಪ್ರಗತಿಪರ ನಾಗರಿಕ ಸೇವಾ ಸಮಿತಿಯ ಕಾರ್ಕಳ ತಾಲೂಕು ಅಧ್ಯಕ್ಷ ಕೆರೆಬೆಟ್ಟು ಸಂಜೀವ ಶೆಟ್ಟಿ ಅವರು ಹೇಳಿದ್ದಾರೆ. ಅವರು ಡಿಸೆಂಬರ್ 13ರಂದು ಈ ವಿಚಾರವನ್ನು ಮಾಧ್ಯಮದ ಮುಂದೆ ಹೇಳಿಕೊಂಡರು. RTO ಆಫೀಸಿಗೆ ಬಸ್ ರೇಟ್ ಹೆಚ್ಚಿ ತಗೊಳ್ತಾ ಹೇಳಿ ಕಳಿಸಲ ಕಂಪ್ಲೇಂಟ್ ಮಾಡಿದ್ದೇವೆ. ಯಾವುದು ಕಾರ್ಕಳಕ್ಕೆ 23 ರೂಪಾಯಿ ಚಾರ್ಜಿನ 24 ರೂಪಾಯಿ ತಗೊಳ್ತಾ ಇದ್ರು ಕಳಿಸಲ. ಇಲ್ಲಿಂದ 32.2 ಆಗುವುದು ಇಲ್ಲಿ ಕಾರ್ಕಳ ಬಸ್ ಸ್ಟ್ಯಾಂಡಿಗೆ. ಅವರು ಮಾಡಿದ ರೇಟ್ ಪ್ರಕಾರ 26 ರೂಪಾಯಿ ಆಗುವುದು. ಈಗ ಆ 26 ರೂಪಾಯಿ 28 ರೂಪಾಯಿ ತಗೊಳ್ತಾ ಇದ್ರು. ಅದು RTO ನಾವು ತಿಳಿಸಿದ್ದೇವೆ, ಫೋನ್ ಮಾಡಿ ಹೇಳಿದ್ದೇವೆ. ಅದರ ಮೇಲೆ ಮೊನ್ನೆ ಈಗ ಕಂಪ್ಲೇಂಟು ಮಾಡಿದ್ದೇವೆ. ಸಾರಿಗೆ ಮಂತ್ರಿಗೂ ಕೊಟ್ಟಿದ್ದೇವೆ ಲೆಟ್ರು, ಮತ್ತು SP ಕಳಿಸಿದ್ದೇವೆ, RTO ಕಳಿಸಿದ್ದೇವೆ, DC ಕಳಿಸಿದ್ದೇವೆ, ಉಸ್ತುವಾರಿ ಮಂತ್ರಿಗಳಿಗೂ ಕಳಿಸಿದ್ದೇವೆ, ಎಲ್ಲರಿಗೂ ಕಳಿಸಿದ್ದೇವೆ. ಆದರೆ ನಾನು ಹೇಳುವುದು, ಆ ಮಾಡಿದ ರೇಟ್ಗಿಂತ ಅವರು ಸರ್ಕಾರದ ನೇಮಕ ಮಾಡಿದ ರೇಟ್ಗಿಂತ ಹೆಚ್ಚಿಗೆ ತಗೊಳ್ತಾ ಇದ್ದಾರೆ.
ಅವರು ತಪ್ಪು ಮಾಡೋದಕ್ಕೆ, ಈಗ ನಾವು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕೋದಿಲ್ಲ, ಅವ್ರ ಮೇಲೆ ಕೇಸ್ ಹಾಕಬೇಕು, ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಾವು ಹೇಳ್ತಾ ಇದ್ದೇನೆ. ಆದರೆ ಅದನ್ನು ಯಾಕೆ ಮಾಡುವುದಿಲ್ಲ ಅಂತ ಯಾರು ಜಿಲ್ಲಾಧಿಕಾರಿಗಳು, RTO, ಅದು ಆ ಸಮಿತಿಯವರು ಅವರಷ್ಟಿಗೆ ಮಾಡ್ತಾರೆ. ಒಂದು ಬೋರ್ಡ್ ನಾವು ಆದೇಶ, ಸರ್ಕಾರದ ಆದೇಶನಲ್ಲಿ ಹೇಳ್ತಾರೆ. ಸರ್ಕಾರದ ಆದೇಶ ಏನಂದೇಳಿ ನಮ್ಗೆ ಗೊತ್ತಿಲ್ಲ. ಆದರೆ ಒಂದು ಸರಿ ನವೆಂಬರ್ ತಿಂಗಳಲ್ಲಿ 13ನೇ ತಾರೀಕೇನೋ 13-14 ಆ ತಾರೀಕಿನಲ್ಲಿ ಅವರು ಪೇಪರ್ ಅನೌನ್ಸ್ ಮಾಡಿದ್ದಾರೆ, ರೇಟ್ ಇಂತಿಂಥದಕ್ಕೆ ಇಂತಿಂತಷ್ಟು ಅಂತ ಸ್ಟೇಜ್ ಪ್ರಕಾರ. ನಾವು ಕುಂದಾಪುರ ಉಡುಪಿಗೂ, ಬ್ರಹ್ಮವರಗ ಹೆಬ್ರಿ, ಉಡುಪಿ ಹೆಬ್ರಿ, ಕಾರ್ಕಳ ಹೆಬ್ರಿ, ಕೊಕ್ಕರ್ಣೆ, ಕಾರ್ಕಳ ಇದು ಹೆಬ್ರಿ ಕೊಕ್ಕರ್ಣೆ ಮತ್ತು ಹಾಲಾಡಿ ಹೆಬ್ರಿ ಎಲ್ಲ ದಿಕ್ಕಿನಲ್ಲೂ ರೇಟ್ ಹೆಚ್ಚು ತಗೊಳ್ತಾ ಇದ್ರು. ಯಾಕೆಂದರೆ ಸ್ಟೇಜಿಗೆ 5 ರೂಪಾಯಿ ಹೇಳ್ತಾರೆ, ಅವರು 6 ರೂಪಾಯಿ ತಗೊಳ್ತಾರೆ. ಕೆಲದಕ್ಕಿಂತ ಕುಂಜಾಲಿಂದ ಬ್ರಹ್ಮವರ್ಗ ಹತ್ತಿದ್ರೆ 7 ರೂಪಾಯಿ ತಗೊಳ್ತಾರೆ. ಆದರೆ ಅಲ್ಲಿ ಆಗುವುದು ಕಿಲೋಮೀಟ್ರ್ ಎಷ್ಟು, ಅವರು 7 ರೂಪಾಯಿ ಯಾಕಾಗಿ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಆದರೆ ನಾವು ನಾಡ್ದು 18ನೇ ತಾರೀಕಿಗೆ ಪ್ರತಿಭಟನೆ ಮಾಡ್ತೇವೆ ಅಂದೇಳಿ ಎಲ್ಲರಿಗೂ ಬರೆದಿದ್ದೇವೆ. 15ರ ಒಳಗೆ ತೀರ್ಮಾನ ಆಗಿದ್ದರೆ, 15ರ ಒಳಗೆ ಯಾರು ಕರೀಲಿಲ್ಲ, 15ರ ಒಳಗೆ ನಮ್ಮನ್ನು ಯಾರು ಮಾತಾಡಿಸಲೂ ಇಲ್ಲ. ಆದ್ದರಿಂದ 18ನೇ ತಾರೀಕಿನ ದಿವಸ ದಯವಿಟ್ಟು ಎಲ್ಲರೂ ತೊಂದರೆ ಆದವರು ಎಲ್ಲರೂ ಬರಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾಗರಿಕ ಸೇವಾ ಸಮಿತಿಯ ಸದಸ್ಯರಾದ ನಾರಾಯಣ ನಾಯ್ಕ್, ವಾಮನ್ ನಾಯಕ್, ಮೋಹನ್ ದಾಸ್ ನಾಯಕ್ ಉಪಸ್ಥಿತರಿದ್ದರು. ಹೆಬ್ರಿ ಸಮೀಪದ ಕೊಂಜಾಡಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಳದಲ್ಲಿ ದೀಪೋತ್ಸವ ಮತ್ತು ಮಹಿಳೆಯರಿಂದ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮವು ಡಿಸೆಂಬರ್ 13ರಂದು ನಡೆಯಿತು. ಕೊಂಜಾಡಿಯ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಬಹುಕಾರಣಿಕ ದೇವರಾಗಿದ್ದು ಇಲ್ಲಿ ದೀಪೋತ್ಸವವು ನಡೆಯಿತು. ಈ ದೇವಳದ ಆಡಳಿತ ಮಂಡಳಿ ಧರ್ಮದರ್ಶಿಯಾಗಿ ಪ್ರಶಾಂತ್ ಶೆಟ್ಟಿ ಅವರು ಕಾರ್ಯನಿರ್ವಹಿಸುತ್ತಿದ್ದು, ಕೊಂಜಾಡಿ ಕೆಳಮನೆ, ಮೇಲ್ಮನೆ, ತೊನ್ನಾಸೆ ಮನೆಯವರು ಸದರಿ ದೇವಳದ ಪೂಜಾ ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ದೇವಳದ ಬಗ್ಗೆ ಸದಸ್ಯರಾದ ಕೊಂಜಾಡಿ ಹಕ್ಲಮನೆಯ ನಾರಾಯಣ ಆಚಾರ್ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. 110 ವರ್ಷಗಳಿಗೂ ಇಂದಿನ ಒಂದು ನಿರಂತರವಾಗಿ ನಡೆದು ಬಂದ ದುರ್ಗಾಪರಮೇಶ್ವರಿ ಭಜನಾ ಸಂಘವಿದೆ. ಈಗಲೂ ಕೂಡ ಪ್ರತಿ ಶುಕ್ರವಾರ ಮಹಿಳಾ ತಂಡದವರಿಂದ ಭಜನಾ ಕಾರ್ಯಕ್ರಮ ನಡೀತಿದೆ ಮತ್ತು ಪ್ರತಿ ಸಂಕ್ರಾಂತಿಯ ದಿವಸ ಭಜನೆ ಕಾರ್ಯಕ್ರಮ ನಡೀತಾ ಇದೆ. ಕೆಲವೊಂದು ವರ್ಷಗಳ ಹಿಂದೆ ಇಲ್ಲೇ ಸ್ಥಳೀಯ ಕೃಷ್ಣ ಭಟ್ರು ಈ ದೇವಸ್ಥಾನದ ಅವರ ತಂದೆ ಕಾಲದಿಂದ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದರು. ಅವರು ವಯಸ್ಸಾದ ತದನಂತರ ರಾಘವೇಂದ್ರ ಭಟ್ರವರು ಕೆಲವೊಂದು ಸ್ವಲ್ಪ ವರ್ಷ ಪೂಜೆ ಕಾರ್ಯಗಳನ್ನು ಮಾಡಿದರು. ಜೀರ್ಣೋದ್ಧಾರದ ಸಮಿತಿ ಸಂದರ್ಭದಲ್ಲಿ ಅವರೇ ಇದ್ದರು. ಸಾಮಾನ್ಯವಾಗಿ ಒಂದು 12 ವರ್ಷ ಆಯಿತು ಪುನಃ ಪ್ರತಿಷ್ಠೆ ಆಗಿ. ಇದಕ್ಕೆ ಸರ್ಕಾರದಿಂದ ಇಲ್ಲಿ ಬೇರೆ ಯಾವುದೇ ಒಂದು ವ್ಯವಸ್ಥೆಯಿಂದ ಹಣವನ್ನು ಇದು ಮಾಡಲಿಲ್ಲ. ಬರೀ ಭಕ್ತಾದಿಗಳಿಂದ ಸಾಮಾನ್ಯವಾಗಿ ಒಂದು 60 ಲಕ್ಷಕ್ಕೂ ಮಿಕ್ಕಿ ಹಣವನ್ನು ಸಾಮಾನ್ಯವಾಗಿ ಒಂದು 4 ತಿಂಗಳಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿದೆ. ಮತ್ತು ಇಲ್ಲಿ ಸಾಮಾನ್ಯವಾಗಿ ಮಕ್ಕಳಾಗದವರಿಗೆ ತುಲಾಭಾರ ಸೇವೆ, ಅರಿವಣ್ಣ ನೈವೇದ್ಯ ಸೇವೆ, ಇಂತಹ ಒಂದು ಹರಕೆಗಳನ್ನು ಹೇಳಿಕೊಳ್ಳುವುದು, ಮತ್ತು ಒಂದು ಸಂಬಂಧ ಆಗದಿದ್ದವರಿಗೆ ನಂಟಸ್ತಿಗೆ ಸಂಬಂಧ, ಇಂಥದ್ದಕ್ಕೆಲ್ಲ ಸಾಮಾನ್ಯವಾಗಿ ಪ್ರತೀತಿಯಲ್ಲಿದೆ. ಮೊದಲಿಂದಲೂ ಕೂಡ ಆ ಒಂದು ವ್ಯವಸ್ಥೆ ಬೇಡಿಕೊಂಡದ್ದನ್ನು ದೇವಿ ಇವತ್ತಿನವರೆಗೂ ನಡೆಸಿಕೊಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮವಾಗಿ ಕೆಲವೊಂದು ವರ್ಷಗಳಿಂದ ಈ ಒಂದು ದೀಪೋತ್ಸವ, ಅಮಾವಾಸ್ಯೆಯ ದಿನ ದೀಪೋತ್ಸವ ಕಾರ್ಯಕ್ರಮ ನಡೀತಿದೆ. ಹಿಂದೆ ವರ್ಷಕ್ಕೆ ಒಂದೊಂದು ಕಾರ್ಯಕ್ರಮ ನಾವು ಮಾಡ್ತಾ ಬಂದಿದ್ದೇವೆ. ತಾಳಮದ್ದಳೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಮತ್ತು ಹರಿಕಥೆ ಇರ್ಬೋದು, ಅಥವಾ ದೇವತಾ ಕಾರ್ಯ ಇರ್ಬೋದು, ಪೂಜೆ ಕಾರ್ಯಗಳು. ಮತ್ತು ಸಾಮಾನ್ಯ ಭಕ್ತಾದಿಗಳು ಪ್ರತಿ ವರ್ಷದ ಫೆಬ್ರವರಿ 25ನೇ ತಾರೀಕಿನ ದಿವಸ ಇಲ್ಲಿ ಜಾತ್ರೆ, ಅದಕ್ಕೆ ಸಾಮಾನ್ಯವಾಗಿ 3-3.5 ಸಾವಿರ ಜನ ಸೇರ್ಕೊಳ್ತಾರೆ. ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತೆಲ್ಲವೂ ಇಲ್ಲಿಯೇ ಮಾಡ್ತೀವಿ. ಎಲ್ಲ ಭಕ್ತಾದಿಗಳ ಒಂದು ಹುಂಡಿಯ ಹಣದ ವ್ಯವಸ್ಥೆಯಿಂದಲೇ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಕೋಟದ ಕೆಪಿ ಹೆಗಡೆ ಸಾರಥ್ಯದಲ್ಲಿ ಮಹಿಳಾ ಅರ್ಥಧಾರಿಗಳಿಂದ ಶಬರಾರ್ಜುನ ತಾಳಮದ್ದಳೆ ಕಾರ್ಯಕ್ರಮವು ಜನಮನ ಸೂರೆಗೊಂಡಿತು. ನಡೆದನು ಗಿರಿಕಾದನವನು ಕಳೆದು ಚತುರ್ಮುಖ ಬ್ರಹ್ಮನ ಒಂದು ಹಗಲಲ್ಲಿ 14 ಮಂದಿ ಇಂದ್ರರು ರಾಜ್ಯಭಾರಕ್ಕಾಗಿ
ಸ್ವೀಕರಿಸುತ್ತಾರೆ. ಹೌದು. ಶತಯಾಗ ಮಾಡಿದ ಪುಣ್ಯದ ಫಲವಾಗಿ ಅವರಿಗೆ ಈ ಅಧಿಕಾರ ಲಭಿಸುತ್ತದೆ. ಅಂತೆಯೇ 7ನೇಯವನಾಗಿ ಸ್ವರ್ಗದ ಅಧಿಕಾರವನ್ನ ಹಿಡಿದ ನಾನೇ ಪುರಂದರ. ನಿನ್ನ ನಿರ್ದೇಶನದಂತೆ ಇಂದ್ರಕೀಲಕ ವನ ಪ್ರದೇಶದಲ್ಲಿ ವಾಸ ಮಾಡಿದ್ದೇವೆ. ಯಜ್ಞ ಯಾಗಗಳಲ್ಲಿ ತೊಡಗಿಕೊಂಡಿದ್ದ ನಮಗೆ ಇಲ್ಲಿಯವರೆಗೂ ಯಾವ ತೊಂದರೆಯೂ ಬರಲಿಲ್ಲ. ಅಂದರೆ ಈಗ ತೊಂದರೆ ಬಂದಿದೆ ಅಂತಾಯ್ತಲ್ಲ. ಇದು ಆತನನ್ನ ಕೆಳಗೆ ಕೆಳವಿದ್ದೇನೆ, ಅವನ ಬೆನ್ನ ಮೇಲೆ ಕಾಲಿಟ್ಟು ನಿಂತಿದ್ದೇನೆ. ನಿನಗೆ ಆತನ ಬೆನ್ನು ನೋಡಬೇಕಲ್ಲವೇ? ನೋಡು ನೋಡು ನೋಡು. ಇಲ್ಲಿಗೆ ಹೆಬ್ರಿ ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ಹೆಬ್ರಿ ನ್ಯೂಸ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ PV ಆನಂದ್ ಸಾಲಿಗ್ರಾಮ ಮಾಡುವ ವಂದನೆಗಳು. ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್, ವಿವಿಧ ವಿನ್ಯಾಸದ ಫ್ಯಾನ್ಸಿ ಲೈಟಿಂಗ್ ಮಳಿಗೆ. ಸಂಪರ್ಕಿಸಿ ಲೈಟಿಂಗ್ ಪಾಯಿಂಟ್ SS ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 082582304881. ಮೊಬೈಲ್ 9481752220.